ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಂಡ್ಯ ರಮೇಶ್ ಮಾತಾಡ್ತೇನೆ. ಸ್ನೇಹಿತರೆ ನೋಡಿ, ಮಕ್ಕಳು ರಜದಲ್ಲಿ ಏನು ಮಾಡೋದು ಅನ್ನೋದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರಿಗೂ. ಇಂಥದ್ದೊಂದು ಸಂದರ್ಭವನ್ನು ಸದುಪಯೋಗ ಮಾಡ್ಕೋಬೇಕು ಮತ್ತು ಅದ್ರ ಮೂಲಕ ಅವ್ರ ಭವಿಷ್ಯಕ್ಕೆ ಮತ್ತಷ್ಟು ಒಳ್ಳೆಯದೇನೋ ಸಿಗುತ್ತೆ ಅನ್ನೋಕ್ಕೋಸ್ಕರ ನೂರಾರು ವರ್ಷದಿಂದ ಅನೇಕರು ಶಿಬಿರ ಏನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಾಲೆ ನಡೆಸ್ತೀವಿ ನಮ್ಮಂಥವ್ರು, ನಾವು ಶಿಬಿರ ಮಾಡ್ತೀವಿ ಎಲ್ಲ. ಆದರೆ ಇದೇ ಥರ ಸಣ್ಣ ಸಣ್ಣ ಊರುಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮತ್ತು ಹಳ್ಳಿಗಳಲ್ಲಿ, ಹೋಬಳಿಗಳಲ್ಲಿ ಎಲ್ಲ ಕಡೆ ಕೂಡ ಅಲ್ಲಿಯ ಮಕ್ಕಳನ್ನು ಎಂಗೇಜ್ ಮಾಡಬೇಕು. ರಾಜ್ಯದಲ್ಲಿ ಅರ್ಥಪೂರ್ಣವಾಗಿ ಒಂದು ಸುಸಂಸ್ಕೃತವಾದಂಥ ಒಂದು ದಾರಿಯನ್ನು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಕಲೆಯನ್ನೇ ಆರಾಧನೆಯಾಗಿ ಇಟ್ಕೊಂಡಿರುವಂಥ ಅನೇಕ ಜನ ನಮ್ಮಲ್ಲಿದ್ದಾರೆ. ಅದರ ಮಧ್ಯೆ ಒಬ್ಬರು ನಮ್ಮ ಕುಣಿಗಲ್ ದಿನೇಶ್ ಕುಮಾರ್ ಮತ್ತು ಅವರ ಮಿತ್ರರು, ಇಡೀ ಜನ, ಅವರು ಸ್ನೇಹ ಕಲಾ ಪ್ರತಿಷ್ಠಾನ ಮತ್ತು ಓದಿನ ಮನೆ ಅಂತ ಮಕ್ಕಳಿಗೆ ಪುಸ್ತಕ ಓದಿಸ್ತೀನಿ ಅನ್ನೋದೇ ಒಂದು ದೊಡ್ಡ ಹುಮ್ಮಸ್ಸಿನ ಕೆಲಸ. ಆ ಕೆಲಸ ಇವರು ರಂಗವಿಜಯ ಟ್ರಸ್ಟ್ ಅಂತ ನಮ್ಮ ಮಾಲೂರಿಜಿ ಅವರು ನೀವು ಕೇಳಿರ್ತೀರಿ, ಈಗಾಗಲೇ ತುಂಬ ಫೇಮಸ್ ಆದ ಆರ್ಟಿಸ್ಟು. ಅವರು ಅವ್ರ ಜೊತೆಗೆ ಸೇರಿಕೊಂಡು ಬೇಸಿಗೆ ರಜಾ ಮಕ್ಕಳ ಮಜಾ, ನಮ್ಮ ರಜಾ ಮಜಾ ಥರನೇ ಇನ್ನೊಂದು ಹೆಸರು, ಬೇಸಿಗೆ ರಜಾ ಮಕ್ಕಳ ಮಜಾ ಅಂತ ಒಂದು ರಂಗ ತರಬೇತಿ ಶಿಬಿರ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕುಣಿಗಲ್ನಲ್ಲಿ. ಅದು 8ನೇ ತಾರೀಕು ಏಪ್ರಿಲ್ 8ರಿಂದ ಏಪ್ರಿಲ್ 28ರವರೆಗೆ ಸತತವಾಗಿ ನಿರಂತರವಾಗಿ ಆಟೋಟಗಳೆಲ್ಲ ಇರ್ತವಲ್ಲ, ಆಟ ಇರುತ್ತೆ ಅಲ್ಲಿ, ವಿಚಿತ್ರವಾದಂಥ ಮನುಷ್ಯನ ಕಲಿಕೆ ಪಾಠ ಇರ್ತದೆ, ವ್ಯಕ್ತಿತ್ವ ವಿಕಸನ ಇರ್ತದೆ ಮತ್ತು ಎಲ್ಲವನ್ನ ಮೀರಿ ಅವರಿಗೆ ಅಭಿನಯ, ಸಂಗೀತ, ಜಾನಪದ ಮತ್ತು ಚಿತ್ರ ಬರೆಯೋದು ಮತ್ತು ಆಟಗಳು, ವಿಶೇಷವಾಗಿ ಸ್ಪೋರ್ಟ್ಸ್ ವಿಚಾರದಲ್ಲೂ ಅವರು ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನೇಕ ಆಟಗಳನ್ನ ಇವರು ಆಗಲೇ ದೇಸಿ ಆಟಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಇದಲ್ಲದೆ ನಿಜವಾದ ಒಳ್ಳೊಳ್ಳೆ ನಮ್ಮ ರೆಗ್ಯುಲರ್ ಆಟಗಳೇನಿದೆಯಲ್ಲ ಇದು 7ರಿಂದ 16 ವಯಸ್ಸಿನ ಮಕ್ಕಳು ಕೂಡ ನಡೀತಾ ಇದೆ. ಈ ನುರಿತ ರಂಗಭೂಮಿ ಶಿಕ್ಷಣ ತಜ್ಞರಿಂದ ಟಿವಿ ಸಿನಿಮಾ ಕಲಾವಿದರು ಬರ್ತಾರೆ, ಅನೇಕ ಜನ, ಅವರೆಲ್ಲರ ಕೆಲವು ಪಾಠ ಮಾಡಿಸ್ತಾರೆ. ತುಂಬ ಒಳ್ಳೆಯ ಆಲೋಚನೆ ಇವ್ರು ಮಾಡ್ತಾ ಇರೋದು, ಓದಿನ ಮನೆಯವರು ಮತ್ತು ರಂಗವಿಜಯ ಟ್ರಸ್ಟ್ ಅವರು ಮಾಡ್ತಾ ಇರೋದು. ಈ ಶಿಬಿರಕ್ಕೆ ನಿಮ್ಮ ಊರಿನ, ನಿಮ್ಮ ತಾಲೂಕಿನ ಸುತ್ತಮುತ್ತ ಎಲ್ಲ ಮಕ್ಕಳುಗಳನ್ನ ಅಲ್ಲಿಗೆ ಸೇರಿಸಿ, ನೀವು ಹೆಚ್ಚು ಜನಸಂಖ್ಯೆಯಲ್ಲಿ ಬಂದಷ್ಟು ಅವ್ರು ಹುಮ್ಮಸ್ ಜಾಸ್ತಿಯಾಗಿ ಇನ್ನೊಂದಷ್ಟು ಒಳ್ಳೆಯ ಯೋಜನೆಗಳನ್ನ ಮಾಡ್ತಾರೆ, ಅನುಕೂಲ ಆಗುತ್ತೆ. ಈ ಮಕ್ಕಳ ಶಿಬಿರಕ್ಕೆ, ರಜಾ ಮಜಾ ಮಕ್ಕಳ ಶಿಬಿರಕ್ಕೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ದೊಡ್ಡ ಭವಿಷ್ಯ ಸಿಗಲಿ, ಹಾಗೆ ಗೆಳೆಯ ದಿನೇಶ್ ಕುಮಾರ್ ಮತ್ತು ಅವರ ಎಲ್ಲ ಗೆಳೆಯರಿಗೆ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಮರಿಬೇಡಿ, ಈ ಪಾಂಪ್ಲೆಟ್ ಎಲ್ಲೇ ಸಿಕ್ಕಿದ್ರು ಮತ್ತಷ್ಟು ಪ್ರೀತಿಯಿಂದ ಸ್ವೀಕರಿಸಿ, ನಿಮ್ಮ ಮಕ್ಕಳಲ್ಲಿ ಸೇರಿಸಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.